ಹಲೋ ಹಲೋ ಹಲೋ. ಪ್ರಾತಸ್ಮರಣೀಯರಾದ ಬಸವಾದಿ ಶಿವಶರಣರ ಕಪಾದ ಕಮಲಗಳಿಗೆ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸುತ್ತಾ, ಆಸೆಗೆ ಸತ್ತುದು ಕೋಟಿ, ಆಮಿಷಕ್ಕೆ ಸತ್ತುದು ಕೋಟಿ, ಹೊಣ್ಣು ಹೆಣ್ಣು ಮಣ್ಣಿಂಗೆ ಸತ್ತುದು ಕೋಟಿ, ಗೋಯೀಶ್ವರ ನಿಮಗಾಗಿ ಸತ್ತವರನ್ನಾರನ್ನು ಕಾಣೆ ಗೋಯೀಶ್ವರಲಿಂಗ ಎಂಬ ಅಲ್ಲಮ ಪ್ರಭುವಿನ ವಚನದಂತೆ ಈ ಜಗತ್ತಿನಲ್ಲಿ ಹೆಣ್ಣು ಹಣ್ಣು ಮಣ್ಣು ಮತ್ತು ಆಸೆ ಆಮಿಷಗಳಿಗಾಗಿ ಸತ್ತವರು ಕೋಟಿ ಕೋಟಿ, ಆದರೆ ದೇವರಿಗಾಗಿ, ದೈವಕ್ಕಾಗಿ, ಆಧ್ಯಾತ್ಮಕ್ಕಾಗಿ ಸತ್ತವರನ್ನು ನಾಕಾಣೆ ಗೋಯೀಶ್ವರ ಎಂದು 12ನೇ ಶತಮಾನದಲ್ಲಿ ಅನುಭವ ಮಂಟಪದ ಅಧ್ಯಕ್ಷರಾದ ಅಲ್ಲಮ ಪ್ರಭು ತಮ್ಮ ವಚನದ ಮುಖಾಂತರ ವಿವರಿಸಿದ ಹಾಗೆ, ದೇವರ ನಾಡದ ಕೊಳವಿಯ ಭಕ್ತಾದಿಗಳು ಶ್ರೀ ಲಕ್ಷ್ಮೀದೇವಿಯ ಭಕ್ತಿಗೆ ಪಾತ್ರರಾಗಿ ಆ ಲಕ್ಷ್ಮಿಯನ್ನ ತಮ್ಮೊಡಲಿಗೆ ಇಟ್ಟುಕೊಂಡು ಊರಿನ, ನಾಡಿನ, ದೇಶದ ಅಭಿವೃದ್ಧಿಗೆ ಪಾತ್ರರಾಗುತ್ತಿದ್ದಾರೆ ಎಂದು ಈ ಸಂದರ್ಭದಲ್ಲಿ ಹೇಳಿದರೆ ಅತಿಶಯೋಕ್ತಿಯಾಗಲಾರದು. ಸರ್ವರಿಗೂ ವಿದಿತವಾಗಿರುವ ಹಾಗೆ ಇಂದು ಶ್ರೀ ಲಕ್ಷ್ಮೀದೇವಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಶ್ರೀ ಲಕ್ಷ್ಮೀದೇವಿ ನಾಟ್ಯ ಸಂಘ ಕೊಳವಿ ಇವರು ಅರ್ಪಿಸುವ 3ನೆಯ ಕಲಾಕುಸುಮ ಧರ್ಮದ ನುಡಿ ಬೆಂಕಿಯ ನುಡಿ, ಧರ್ಮದ ನುಡಿ ಬೆಂಕಿಯ ಕಿಡಿ, ಅರ್ಥಾತ್ ಅನಾಥ ಕಟ್ಟಿದ ಅರಿಶಿಣದ ತಾಳಿ ಎಂಬ ಸುಂದರ ಸಾಮಾಜಿಕ ನಾಟಕದ ಉದ್ಘಾಟನಾ ಸಮಾರಂಭ. ಸಂಪ್ರದಾಯದಂತೆ ಕಾರ್ಯಕ್ರಮದ ಮೊದಲ ಹೆಜ್ಜೆ ಭಕ್ತಿಗೀತೆ ಕುಮಾರ್ ವಿಠಲ್ ಹಟ್ಟಿಗೌಡರ್ ಇವರಿಂದ. ಭಕ್ತಿ ಗೀತೆಯೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿರ್ತಕ್ಕಂಥ ವಿದ್ಯಾರ್ಥಿ ವಿಠಲ್ ಹಟ್ಟಿಗೌಡರ್ ಇವರಿಗೆ ತುಂಬು ಹೃದಯದ ಧನ್ಯವಾದಗಳು. ಈಗ ಕಾರ್ಯಕ್ರಮದ ನಂತರದ ಹೆಜ್ಜೆ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಸರ್ವ ಗಣ್ಯಮಾನ್ಯರನ್ನ ಸ್ವಾಗತಿಸಿಕೊಳ್ಳುವಂತವನೇ ಶ್ರೀ ಲಕ್ಷ್ಮೀದೇವಿಯ ಪೂಜಾರಿಯವರು ವೇದಿಕೆಯ ಮೇಲೆ ಬರಬೇಕು, ತಮ್ಮಲ್ಲಿ ವಿನಂತಿ. ಅದೇ ಲಕ್ಕಪ್ಪ ಪೂಜಾರಿಯವರು ವೇದಿಕೆಯ ಮೇಲೆ ಬರಬೇಕು. ವೇದಿಕೆಯ ಮೇಲೆ ಉಪಸ್ಥಿತರಿರುವ ಸರ್ವ ಗಣ್ಯಮಾನ್ಯರನ್ನ ಸ್ವಾಗತಿಸುವಂತವನೇ ಶ್ರೀ ಎಸ್.ಕೆ. ಹಿರಟ್ಟಿ ವಕೀಲರು. ಶ್ರೀ ಲಕ್ಷ್ಮೀದೇವಿಯನ್ನ ನನ್ನ ಮನದಲ್ಲಿ ನೆನೆಸುತ್ತಾ, ಶ್ರೀ ಲಕ್ಷ್ಮೀದೇವಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಶ್ರೀ ಲಕ್ಷ್ಮೀದೇವಿ ನಾಟ್ಯ ಸಂಘ ಕೊಳವಿ ಹೊರಡಿಸುವ ಸುಂದರ ಸಮಾಜ ನಾಟಕದ ಸ್ವಾಗತ ಹಾಗೂ ಮಾಲಾರ್ಪಣೆ ಕಾರ್ಯಕ್ರಮ. ಮೊದಲೇದಾಗಿ ದಿವ್ಯ ಸಾನ್ನಿಧ್ಯವನ್ನು ವಹಿಸ್ತಿರ್ತಕ್ಕಂಥ ಬಸಯ್ಯ ಚಂದ್ರಯ್ಯ ಹುಲ್ಕಂತಿ ಅಪ್ಪಗಳಿಗೆ ಸ್ವಾಗತ ಹಾಗೂ ಮಾಲಾರ್ಪಣೆ ಮಾಡ್ತಾ ಇದ್ದೇವೆ. ಕಮಿಟಿ ಅವ್ರು ಮಾಡ್ಬೇಕಂತ ಕೇಳ್ಕೊತೇವೆ ಅವ್ರ ಕಡೆಯಿಂದ. ಸಂತನಿಲ್ಲದೆಯಾರು ದಿವ್ಯತೆಯರಿತವನು, ಸಂತನಿಲ್ಲದೆಯಾರು ದಿವ್ಯತೆಯರಿತವನು, ಸರಳತೆಯ ಸೂತ್ರದಲ್ಲಿ ಸುಖವ ಕಂಡವನು, ಸರಳತೆಯ ಸೂತ್ರದಲ್ಲಿ ಸುಖವ ಕಂಡವನು, ಸಂತನೆಲ್ಲರೆಯಾರು ದಿವ್ಯತೆಯರಿತವನು, ಸಂತನೆಲ್ಲರೆಯಾರು ದಿವ್ಯತೆಯರಿತವನು. ಸಿದ್ಧನೆಂದರೆ ಯಾರು ಮನವನೋಗಿಸದಾತ ನೂರು. ಅದೇ ತೆರನಾಗಿ ನಾಟಕದ ಉದ್ಘಾಟಕರಾದಂಥ ನಮ್ಮೂರಿನ ಹಿರಿಯರಾದ ಅಶೋಕನ ಶಿಂಗಾಡಿ ಅವರಿಗೂ ಕೂಡ ಸ್ವಾಗತ ಹಾಗೂ ಮಾಲಾರ್ಪಣೆ. ಸಿದ್ಧನೆಂದರೆ ಯಾರು ಮನವನೋಗಿಸದಾತ ನೂರು ನೋವನ್ನು ಸಹಿಸಿ ನಗುತ್ತಲಿರುವಾತ, ಒಂದಾದ ನಡೆನುಡಿಗೆ ದಿಕ್ಕು ದೆಸೆ ತೋರ್ವಾತ, ಒಂದಾದ ನಡೆನುಡಿಗೆ ದಿಕ್ಕು ದೆಸೆ ತೋರ್ವಾತ.
ಭಕ್ತನೆಂದರೆ ವಿವಿಧೆಯ ಅದೇ ತೆರನಾಗಿ ನಮ್ಮೂರಿನ ಹಿರಿಯರಾದಂಥ ಬಸವರಾಜ್ ಬಾ ಪಾಟೀಲ್ ಇವರಿಗೂ ಕೂಡ ಸ್ವಾಗತ ಹಾಗೂ ಸನ್ಮಾನ. ಗುರುವಿನಿಲ್ಲಾದ ಬಲ್ಲವ್ರ್ಯಾರ್ಯಾರೋ ಹರನೇ ನಿನ್ನಾದ ಬಲ್ಲವ್ರ್ಯಾರ್ಯಾರೋ. ಅದೇ ತೆರನಾಗಿ ನಮ್ಮೂರಿನ ಹಿರಿಯರು ಆದಂಥ ಬಸನಗೌಡ ದುಣಗೌಡ ಪಾಟೀಲ್ ಅಧ್ಯಕ್ಷರು ಬೆಳಗಾವಿ ಜಿಲ್ಲಾ ಸಹಕಾರಿ ಯೂನಿಯನ್ ಇವರಿಗೆ ರಾಜೀವ್ ಕಂಬಾರ ಮಾಲಾರ್ಪಣೆ ಹಾಗೂ ಸನ್ಮಾನ ಮಾಡಬೇಕು. ಗುರುವಿನಿಲ್ಲಾದ ಬಲ್ಲವ್ರ್ಯಾರ್ಯಾರೋ ಹರನೇ ನಿನ್ನಾದ ಬಲ್ಲವ್ರ್ಯಾರ್ಯಾರೋ. ಗುರುವಿನಿಲ್ಲಾದ ಬಲ್ಲವ್ರ್ಯಾರ್ಯಾರೋ ಶಿವನೇ ನಿನ್ನಾದ ಬಲ್ಲವ್ರ್ಯಾರ್ಯಾರೋ. ಅದೇ ತೆರನಾಗಿ ಬೆಳವಂಕಿ ಗ್ರಾಮದ ರಮೇಶನ ಬೀರ್ಗಡ್ಡಿ ಇವರಿಗೂ ಕೂಡ ಮಾಲಾರ್ಪಣೆ ಹಾಗೂ ಸ್ವಾಗತ. ಕುಂಬರಗೊಂಡಯ್ಯನ ಮನೆಯ ಅದೇ ತೆರನಾಗಿ ನಮ್ಮ ಕೊಳವಿ ಗ್ರಾಮದ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಕರಿಯಪ್ಪ ಬಡಿವಾಡ್ ಇವರು ಕೂಡ ಮಾಲಾರ್ಪಣೆ ಹಾಗೂ ಸನ್ಮಾನ. ಕುಂಬರಗೊಂಡಯ್ಯನ ಮನೆಯ ಉಡುಗೆ ಶಬ್ದವ ಕೇಳಿ ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಕೈತಂ ಕೈತಂ ಎಂದು ಗುಣಿದು ಗುರುವಿನಿಲ್ಲಾದ ಬಲ್ಲವ್ರ್ಯಾರ್ಯಾರೋ. ಅದೇ ತೆರನಾಗಿ ನಮ್ಮ ಕೊಳವಿ ಗ್ರಾಮದ ಕೃಷಿ ಪತ್ತಿನ ಸಹಕಾರಿ ಸಂಘದ ನಿರ್ದೇಶಕರಾದಂಥ ಲಕ್ಷ್ಮಣ್ ಕರಿಗಾರ್ ಅವರಿಗೂ ಕೂಡ ಸ್ವಾಗತ ಹಾಗೂ ಸನ್ಮಾನ. ಕುರುಬರ ಬೀರಪ್ಪನ ಮನೆಯ ಕುರುಬರ ಗುಯ್ಯಪ್ಪನ ಮನೆಯ ಅತಿಗೆ ನಮ್ಮೂರಿನ ಯುವ ಮುಖಂಡರಾದಂಥ ಭೀಮ್ಸಿ ಕೊತ್ತಲ್ ಇವರಿಗೂ ಕೂಡ ಸ್ವಾಗತ ಹಾಗೂ ಮಾಲಾರ್ಪಣೆ. ಕುರುಬರ ಬೀರಪ್ಪನ ಮನೆಯ ಅತಿಗೆ ಶೃಂಗಾರ ಕಳೆದು ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ಕೈತಂ ಕೈತಂ ಎಂದು ಕುಣಿದು ಗುರುವಿನಿಲ್ಲಾದ ಬಲ್ಲವ್ರ್ಯಾರ್ಯಾರೋ. ಅದೇ ತೆರನಾಗಿ ನಮ್ಮೂರಿನ ಯುವಕರ ಕಣ್ಮಣಿ ಜ್ಯೋತಿ ಬೆಳಗಿಸಲು ಆಗಮಿಸಿರುವಂಥ ಮಲ್ಲಪ್ಪ ಕೆಂಚಪ್ಪ ಪಾಟೀಲ್ ಡಿಸ್ಟ್ರಿಕ್ಟ್ ಅಸಿಸ್ಟೆಂಟ್ ಇವರಿಗೂ ಕೂಡ ಸ್ವಾಗತ ಹಾಗೂ ಮಾಲಾರ್ಪಣೆ. ಹರಿಯುವ ನದಿಯಲ್ಲಿ ಕಲರವನಾದ ಕೂಡ ಶಿವ ಶಿವ ಎನ್ನುತ್ತಿದೆ. ಅರಳಿದ ಸುಮದಲ್ಲಿ ನಲಿಯುವ ಭ್ರಮರವು ಶಿವನಾಮ ಹಾರುತ್ತಿದೆ. ಅದೇ ತೆರನಾಗಿ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳಾದಂಥ ರಾಜಶೇಖರ್ ಬಾ ಯರಗಟ್ಟಿ ಇವರು ಕೂಡ ಸ್ವಾಗತ ಹಾಗೂ ಮಾಲಾರ್ಪಣೆ. ಬೀಸುವ ಗಾಳಿ ಪರಿಮಳ ಚೆಲ್ಲುವುದನ್ನು ಹರಿಸುತ್ತೀನಿ. ಬೀಸುವ ಗಾಳಿ ಪರಿಮಳ ಚೆಲ್ಲುವುದನ್ನು ಹರಿಸುತ್ತೀನಿ. ಶ್ರೀಕಂಠ ವಿಷಕಂಠ. ಅದೇ ತೆರನಾಗಿ ನಮ್ಮೂರಿನ ಮಾಜಿ PKPS ಅಧ್ಯಕ್ಷರಾದಂಥ ಶಂಕರ್ ವಣಿಕೆ ಅವರಿಗೂ ಕೂಡ ಸ್ವಾಗತ ಹಾಗೂ ಮಾಲಾರ್ಪಣೆ. ಸಾವಿರ ಜನ್ಮವು ಬಂದರೆ ಹೀಗೆ ನಿನ್ನ ಸನ್ನಿಧಿಯಲ್ಲಿ ಇರಿಸೋ. ಅದೇ ಚೆನ್ನಾಗಿ ನಮ್ಮ ಲಕ್ಷ್ಮೀದೇವಿಯ ಅರ್ಚಕರಾದಂಥ ಲಕ್ಷಪ್ಪ ಮು ಪೂಜಾರಿ ಇವರಿಗೂ ಕೂಡ ಸ್ವಾಗತ ಹಾಗೂ ಮಾಲಾರ್ಪಣೆ. ಉಸಿರಿನ ಉಸಿರಲು ಸಲ್ಲೆಯನ್ನು ನಿನ್ನ ನಮ್ಮವನು ಬೆರೆಸೋ. ಕತ್ತರಲ್ಲಿರುವೆ ನೆಮ್ಮದಿ ತಂದು ಕೈ ಹಿಡಿದು ನಡೆಸೋ. ಕತ್ತರಲ್ಲಿರುವೆ ನೆಮ್ಮದಿ ತಂದು. ಅದೇ ಚೆನ್ನಾಗಿ ನಮ್ಮ ಗ್ರಾಮ ಪಂಚಾಯತಿಯ ಸದಸ್ಯರಾದಂಥ ಅಡಿಯಪ್ಪ ಪಾಟೀಲ್ ಇವರಿಗೂ ಕೂಡ ಸ್ವಾಗತ ಹಾಗೂ ಮಾಲಾರ್ಪಣೆ. ನನ್ನ ದೈವ ಕನ್ನ ಮುಂದಿದೆ ಮೌನ ಜೀವ ಮಾತನಾಡಿದೆ. ನನ್ನ ದೈವ ಕನ್ನ ಮುಂದಿದೆ. PKPS ಕಾರ್ಯದರ್ಶಿಗಳಾದಂಥ ಬಾಳಯ್ಯ ಪೂಜಾರಿ ಇವರಿಗೂ ಕೂಡ ಸ್ವಾಗತ ಹಾಗೂ ಮಾಲಾರ್ಪಣೆ.
ಒಲವನ್ನು ತೋರಿ ಬೆಳಕನ್ನು ಬೀರಿ ನನ್ನೆದೆ ಬೀರಿದೆ. ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಂತ ಕೆಂಪಣ್ಣ ಯರಗಟ್ಟಿ ಇವರು ಕೂಡ ಮಾಲಾರ್ಪಣೆ. ಶಿಲೆಯಲ್ಲಿ ಕಲೆ ಮಾಡಿ ಜೀವದ ಕಳೆದೀರಿ ನನ್ನ ಉಸಿರಾದ ನೀನು ನಿನ್ನ ನೆರಳಾದ ನಾನು. ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಂತ ವಿಠಲ್ ತಳಕಟ್ನಾಳ್ ಇವರು ಕೂಡ ಸ್ವಾಗತ ಹಾಗೂ ಮಾಲಾರ್ಪಣೆ. ಆಸೆಯಲ್ಲಿ ತೆಗಿಲ್ದು ಸರಿ ನೀ ಕಲ್ದು ಬಾಳ ಸಲ್ಲಾದಿಯಾದೆ. ವಂಚನೆಯಾಗಿ ಬಂದೆ. ನಮ್ಮ ಕೊಳವಿ ಗ್ರಾಮದ PKPS ನಿರ್ದೇಶಕರಾದಂಥ ಬೀರಪ್ಪ ಗಸ್ತಿ ಇವರಿಗೂ ಕೂಡ ಸ್ವಾಗತ ಹಾಗೂ ಮಾಲಾರ್ಪಣೆ. ಮನವು ಹಾಡಲು ತನವು ಹಾಡಲು ನನ್ನ ಸೇರಲು ವೈಭವಿಸಿದೆ ನನ್ನ ದೈವ ಕನ್ನ. ಗ್ರಾಮ ಪಂಚಾಯತಿ ಸದಸ್ಯರಾದಂಥ ಮಾರುತಿ ಹೊಸಮನಿ ಇವರಿಗೂ ಕೂಡ ಸ್ವಾಗತ ಹಾಗೂ ಮಾಲಾರ್ಪಣೆ. ಹಲೋ ನಮ್ಮೂರಿನ ಹಿರಿಯರಾದಂಥ ರಾಮಣ್ಣ ಕಾಣಾಪುರ ಇವರಿಗೂ ಕೂಡ ಸ್ವಾಗತ ಹಾಗೂ ಮಾಲಾರ್ಪಣೆ. गान विद्या बड़ी कठिन है, गान विद्या बड़ी कठिन है. ಇನ್ನೋರ್ವ ಹಿರಿಯರಾದಂಥ ರಾಮಣ್ಣ ತಿಗಡಿ ಇವರಿಗೂ ಕೂಡ ಸ್ವಾಗತ ಹಾಗೂ ಮಾಲಾರ್ಪಣೆ. ಗುರು ಚರಣ ಶಿಷ್ಯದರ, ಗುರು ಚರಣ ಶಿಷ್ಯದರ ತಪವಾ ಮಹದೇವ ಜಾನೆ ದುಕಾನ ವಿದ್ಯಾ ಬड़ी कठिन है. ಆನಂದ್ ಹಟ್ಟಿಗೌಡ್ರು ರೇಣುಕಾಶ್ ಗೌಡ್ಸ್ ಕೊಳವಿ ಇವರಿಗೂ ಕೂಡ ಸ್ವಾಗತ ಹಾಗೂ ಮಾಲಾರ್ಪಣೆ. ಆದಿದೇವ ಆದಿದೇವ ಮಹಾದೇವ ಮಹಾದೇವ ನೀನ ಬಜಾ ಕಥಾ ನೀನ ಬಜಾ. ನಮ್ಮೂರಿನ ಯುವ ಪ್ರತಿಭೆ ಯುವ ಗಾಯಕ ವಿಠಲ್ ಹಟ್ಟಿಗೌಡ್ರು ಇವರು ಕೂಡ ಮಾಲಾರ್ಪಣೆ. ನೀನ ಬಜಾ ಕಥಾ ನೀನ ಬಜಾ ಕಥಾ. ಕರೆಯಪ್ಪ ಬಡಿಗೋಡಿ ಅವರು ನಿರ್ವಹಿಸ್ಕೊಳ್ಬೇಕು. ಈ ನಾಟಕದ ಮಾಲಕರಾದಂಥ ಭೀಮ್ಸಿ ಮಾಲ್ದಿನಿ PDO ಶಿಲ್ತಿಬಾಯಿ ಇವರಿಗೂ ಕೂಡ ಮಾಲಾರ್ಪಣೆ. ತಗದಿನ ತಪವ ಮಹಾ ಮಹಾ ಮಹಾದೇವ ಗಾನವಿದ್ಯ ಬಡಿ ಕಠಿನ ಗಾನವಿದ್ಯ ಬಡಿ ಕಠಿನ ಗುರು ಚರಣ ಶಿಷ್ಯ ಧರ್ಮ ಈ ನಾಟಕದ ಸ್ಟೇಜ್ ಡೈರೆಕ್ಟರ್ ಆದಂಥ ಭೀಮಗೌಡ ಪಾಟೀಲ್ ಇವರಿಗೂ ಕೂಡ ಸ್ವಾಗತ ಹಾಗೂ ಮಾಲಾರ್ಪಣೆ. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣ, ತೊರೆದು ಜೀವಿಸಬಹುದೇ ಹರಿ ನಿನ್ನ ಈ ನಾಟಕದ ರೂವಾರಿಗಳಾದಂಥ ಮಲ್ಲಿಕಾರ್ಜುನ್ ದುಂಡಪ್ಪ ಪಾಟೀಲ್ ಮುಖ್ಯೋಪಾಧ್ಯಾಯರು ಇವರಿಗೂ ಕೂಡ ಸ್ವಾಗತ ಹಾಗೂ ಮಾಲಾರ್ಪಣೆ. ಗುರುಗಳ ಸರ್ ಬರಿಲೆ ಮಾತೆ ಹರಿದು ವಿನಯ, ಬರಿಲೆ ಮಾತೆ ಹರಿದು ವಿನಯ, ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ. ಈ
ನಾಟಕದ ಸ್ಟೇಜ್ ಡೈರೆಕ್ಟರ್ ಆದಂತ ಶಂಕರ್ ಕರೇನ್ ಅವರು ಇವ್ರಿಗೂ ಕೂಡ ಸ್ವಾಗತ ಮಾಲಾರ್ಪಣೆ. ತಂದೆ ತಾಯಿಯ ಬಿಟ್ಟು ತಪವ ಮಾಡಲು ಬಹುದು. ತಂದೆ ತಾಯಿಯ ಬಿಟ್ಟು ತಪವ ಮಾಡಲು ಬಹುದು. ತಾಯಾಗಿ ಈ ನಾಟಕದ ಮ್ಯಾನೇಜರ್ ಆದಂತ ನಾಗರಾಜ್ ಕಂಬಾರ್ ಕೃಷಿ ಇಲಾಖೆ ಇವರಿಗೂ ಕೂಡ ಸ್ವಾಗತ ಮಾಲಾರ್ಪಣೆ. ರಾಯತ ಮುನಿದರೆ ರಾಜವ ಬಿಡಬಹುದು. ರಾಯತ ಮುನಿದರೆ ರಾಜವ ಬಿಡಬಹುದು. ಕಾಯದ ಪಿತರನ ಅಡಿಯ ಬಿಡಲಾಗದು. ಅಡಿಯ ಬಿಡಲಾಗದು. ಈ ನಾಟಕದ ನಿರ್ದೇಶಕರಾದಂತ ಶ್ರೀಕಾಂತ್ ಮುಂಗೂರು ಇವರಿಗೂ ಕೂಡ ಮಾಲಾರ್ಪಣೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಲ್ಲುವೆ ಈ ನಾಟಕದ ಹಾರ್ಮೋನಿಯಂ ಮಾಸ್ತರ್ ಆದಂತ ಬಾಳಪ್ಪ ಬಡಿಗೇರಿ ಇವರಿಗೂ ಕೂಡ ಮಾಲಾರ್ಪಣೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಲ್ಲುವೆ ಉಳಿಯೊಳಗೆ ಇಲ್ಲಿರುವ ಪ್ರೀತಿ ಸ್ನೇಹಗಳ. ಈ ನಾಟಕದ ಸಂಗೀತ ಬಳಗ ಕುತುಬುದ್ದೀನ್ ಸಿಂಧಿಕುರ್ಬೆಟ್ ಅನ್ನೋರಿಗೂ ಕೂಡ ಮಾಲಾರ್ಪಣೆ. ಇಲ್ಲಿರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆಯೋ ನಮ್ಮೊಳಗೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಲ್ಲುವೆ ಗುಡಿಯೊಳಗೆ. ಕಲ್ಲು ಮಲ್ಲುವೆ ಗುಡಿಯೊಳಗೆ. ಕಲ್ಲು ಮಲ್ಲುವೆ ಗುಡಿಯೊಳಗೆ. ಮಾನಿಂಗ್ ಜಾಡರ್ ಮಾಲಾರ್ಪಣೆ. ಅಲ್ಲೇ ಒಂದು ಎಲ್ಲಿದೆ ನಂದನ ಎಲ್ಲಿದೆ ಪಟ್ಟಣ ಎಲ್ಲ ಇವೆ ನಮ್ಮೊಳಗೆ. ಎಲ್ಲಿದೆ ನಂದನ. ಈ ನಾಟಕದ ಸ್ಟೇಜ್ ಡೈರೆಕ್ಟರ್ ಅಂತ ಬಸಲಿಂಗ್ ಚಿಂಗಾಡಿ ಅವರಿಗೂ ಕೂಡ ಮಾಲಾರ್ಪಣೆ. ಒಳಗಿನ ತಿಳಿಯಲು ಕನಸದೆ ಇದ್ದರೆ ಒಳಗಿನ ತಿಳಿಯಲು ಕನಸದೆ ಇದ್ದರೆ ಅಮೃತದ ಸವಿದೆ ನಾಲಿಗೆಗೆ. ಅಮೃತದ ಸವಿದೆ ನಾಲಿಗೆಗೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರು. ನಮ್ಮ ಅಚ್ಚುಮೆಚ್ಚಿನ ಶಿಕ್ಷಕರಾದಂಥ ಬಾಳಪ್ಪ ಮಾರಿಯಾಳ್ ಸರ್ ಅವರಿಗೂ ಕೂಡ ಮಾಲಾರ್ಪಣೆ. ಇರವಿರಿತೋ ತೀವ್ರ ನಿಲ್ಲುವೆವು ನಮ್ಮ ಅಹಮ್ಮಿನ ಕೋಟೆಯಲ್ಲಿ. ಹತ್ತಿರವಿರೋ ದೂರ ನಿಲ್ಲುವೆವು ನಮ್ಮ ಅಹಮ್ಮಿನ ಕೋಟೆಯಲ್ಲಿ. ಎಷ್ಟು ಕಷ್ಟವೋ ಸಿಕ್ಕಿರುವುದು. ಈ ನಾಟಕದ ಮ್ಯಾನೇಜರ್ ಆದಂತ ಯಲ್ಲಪ್ಪ ಬಿರಾದರ್ ಇವರಿಗೂ ಕೂಡ ಮಾಲಾರ್ಪಣೆ. ಎಷ್ಟು ಕಷ್ಟವೋ ಹೊತ್ತಿಗೆ ಎಂಬುದು ನಾಲ್ಕು ದಿನದಕ್ಕೆ ಬದುಕಿನರಿ. ನಾಲ್ಕು ದಿನದಕ್ಕೆ ಬದುಕಿನರಿ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ.
ಮೂಕನಾಗಬೇಕು ಸನ್ಮಾಲ್ ಬಿರಾದರ್ ಇವರು ಕೂಡ ಮಾಲಾರ್ಪಣೆ. ಜಗದಳು ಜ್ವಾಲಾಗಿರಬೇಕು ಮೂಕನಾಗಬೇಕು ಜಗದಳು ಜ್ವಾಲಾಗಿರಬೇಕು ಮೂಕನಾಗಬೇಕು. ಇನ್ನು ಮುಂದಿನ ಕಾರ್ಯಕ್ರಮವನ್ನು ನಡೆಸಲು ಗುರುಗಳು ಬರ್ತಾ ಇದ್ದಾರೆ. ಕಬಡ್ಡಿ ಕಡೆ ಗಾಯಿಸಲಾರದೆ ಲೋಕದ ಗೊಡವೆ ನಗಾಕಬೇಕು. ನಿರೂಪಣೆ ಇಲ್ಲಿನ ತನಕ ನಿರೂಪಣೆ ಮಾಡಿಕೊಂಡಂತ ಸಂಜೀವ್ ರೆಡ್ಡಿ ವಕೀಲರಿಗೆ ನಮ್ಮ ಸಿಂಗರ್ ಬಸಲಿಂಗ ಅವರಿಂದ ಮಾಲಾರ್ಪಣೆ. ಮಾತು ಕಲಿಯಬೇಕು ಮಾತಿನ ಮರ್ಮ ತಿಳಿಬೇಕು ಮಾತು ಕಲಿಯಬೇಕು ಮಾತಿನ ಮರ್ಮ ತಿಳಿಬೇಕು. ಪ್ರೀತಿ, ವಿಶ್ವಾಸ, ನಂಬಿಕೆ, ಸ್ನೇಹ, ಭಾತೃತ್ವ ಈ ಎಲ್ಲ ವಿವಿಧ ಒಂದು ಮಾಡೆಲ್ಗಳ ಸಂಕೇತವಾಗಿರತಕ್ಕಂಥ ಮಾಲಾರ್ಪಣೆ. ಈ ಮಾಲಾರ್ಪಣೆಯೊಂದಿಗೆ ಎಲ್ಲ ಮಹನೀಯರನ್ನ ಹಾಗೂ ಊರ ಹಿರಿಯರನ್ನ ಎಲ್ಲರನ್ನೂ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಂಡ ಶ್ರೀ SK ಹಿರಟ್ಟಿ ವಕೀಲರು ಇವರಿಗೆ ತುಂಬ ಹೃದಯದ ಧನ್ಯವಾದಗಳು. ಕಾರ್ಯಕ್ರಮದ ಮಹತ್ತರವಾದ ಘಟ್ಟ ಕಾರ್ಯಕ್ರಮದ ಉದ್ಘಾಟಕರಾಗಿ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಶ್ರೀ ಅಶೋಕಣ್ಣ ಸಿಂಗಾಡಿ ಇವರು ಈ ಕಾರ್ಯಕ್ರಮವನ್ನ ನಾಟಕವನ್ನ ರಿಬ್ಬನ್ ಕಟ್ ಮಾಡುವುದರ ಮುಖಾಂತರ ಉದ್ಘಾಟಿಸಬೇಕಂತ ವಿನಂತಿಸಿಕೊಳ್ತೀನಿ. ವೇದಿಕೆ ಮೇಲಿನ ಸರ್ವ ಗಣ್ಯಮಾನ್ಯರು ಇದಕ್ಕೆ ಸಹಕಾರವನ್ನು ಕೊಡಬೇಕು. ಈ ಒಂದು ನಾಟಕವನ್ನ ರಿಬ್ಬನ್ ಕಟ್ ಮಾಡುವುದರ ಮುಖಾಂತರ ಉದ್ಘಾಟಿಸಿದ ಶ್ರೀ ಅಶೋಕಣ್ಣ ಸಿಂಗಾಡಿ ಅವರಿಗೆ ಹಾಗೂ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಸರ್ವ ಗಣ್ಯಮಾನ್ಯರಿಗೆ ಹೃದಯಪೂರ್ವಕ ಅಭಿನಂದನೆಗಳು. ನಾಟಕದ ತದನಂತರದ ಘಟ್ಟ ನಾಟಕವನ್ನ ಜ್ಯೋತಿ ಬೆಳಗಿಸುವುದರ ಮುಖಾಂತರ ಉದ್ಘಾಟಿಸುವಂತದ್ದು. ಜ್ಯೋತಿ ಬೆಳಗಿಸಲು ವೇದಿಕೆಯ ಮೇಲೆ ಉಪಸ್ಥಿತರಿರುವ ಶ್ರೀ ರಾಜಶೇಖರ್ ಬಿ ಯರಗಟ್ಟಿ ತೋಟಗಾರಿಕಾ ಇಲಾಖೆ, ಶ್ರೀ MK ಪಾಟೀಲ್ ಡಿಸ್ಲರಿ ಕನ್ಸಲ್ಟೆಂಟ್, ಶ್ರೀ ಮಲ್ಲಿಕಾರ್ಜುನ್ ನಿಂಗಪ್ಪ ಕಂಬಾರ್ DCC ಬ್ಯಾಂಕ್ ಬಳ್ಳಾರಿ, ಡಾಕ್ಟರ್ CS ಕೌಲಾಪುರ್ ಜನಪ್ರಿಯ ವೈದ್ಯರು ಕೊಳವಿ, ಶ್ರೀ BB ಪಾಟೀಲ್ ರಿಟೈರ್ಡ್ ಪ್ರೊಫೆಸರ್ ಕಾರದಗ, ಶ್ರೀ ಬಸವರಾಜ್ C ಮುಂಗರವಾಡಿ ಮಾಜಿ ಸೈನಿಕರು, ಶ್ರೀ ರಾಜು N ಕೇದಾರಿ ಪೊಲೀಸ್ ಇಲಾಖೆ ಹಾಗೂ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯಮಾನ್ಯರು ಈ ನಾಟಕವನ್ನ ಜ್ಯೋತಿ ಬೆಳಗಿಸುವುದರ ಮುಖಾಂತರ ಉದ್ಘಾಟಿಸಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ತೀನಿ. ಆಗೊಂದು ಸಿಡಿಲು ಈಗೊಂದು ಮುಗಿಲು ನಿನಗೆ ಅಲಂಕಾರ ಅಲ್ಲೊಂದು ಹಕ್ಕಿ ಇಲ್ಲೊಂದು ಮುಗುಳು ಅಲ್ಲೊಂದು ಹಕ್ಕಿ ಇಲ್ಲೊಂದು ಮುಗುಳು ನಿನಗೆ ನಮಸ್ಕಾರ. ದೀಪವು ನಿಲ್ಲದೆ ಗಾಳಿಯು ನಿಲ್ಲದೆ ಆರದಿರಲಿ ಬೆಳಕೋ ಕಡಲು ನಿಲ್ಲದೆ ಹಡಗು ನಿಲ್ಲದೆ ಮುಳುಗದಿರಲಿ ಬದುಕೋ. ಜ್ಯೋತಿ ಬೆಳಕಿನ ಸಂಕೇತ. ಜ್ಯೋತಿಯನ್ನ ಬೆಳಗಿಸಿ ಕತ್ತಲೆಯನ್ನ ಹೋಗಲಾಡಿಸಿದ ಎಲ್ಲ ಮಹನೀಯರಿಗೆ ತುಂಬ ಹೃದಯದ ಧನ್ಯವಾದಗಳು. ಈಗ ಈ ಒಂದು ನಾಟಕದ ಉದ್ಘಾಟನಾ ಸಮಾರಂಭವನ್ನು ಉದ್ದೇಶಿಸಿ ಶ್ರೀ
ಬಸಗೌಡಣ್ಣ ಪಾಟೀಲ್ ಅವರು ಒಂದೆರಡು ಅನಿಸಿಕೆಗಳನ್ನ ಹೇಳಬೇಕು ಸರ್, ಪ್ಲೀಸ್. ಶ್ರೀ MK ಪಾಟೀಲ್ ಸರ್ ಅವರು ಶ್ರೀ ಮಹಾಲಕ್ಷ್ಮೀ ದೇವಿಯ ಪಾದಾರವಂದಗಳಿಗೆ ಪಡಪಟ್ಟು ನಮ್ಮೂರಿನ ಗ್ರಾಮದ ಎಲ್ಲ ಭಕ್ತಾದಿಗಳೇ, ತಾಯಂದಿರೇ, ಇವತ್ತಿನ ದಿವಸ ಈ ಒಂದು ಸುಂದರ ಸಾಮಾಜಿಕ ನಾಟಕದ ಉದ್ಘಾಟನೆಯನ್ನು ನಡೆಸಿಕೊಟ್ಟಂಥ ಸಿಂಗಾಡಿ ಅವರೇ, ಬಸವಗೌಡ ಪಾಟೀಲ್ ಅವರೇ, ಬಸವರಾಜ್ ಪಾಟೀಲ್ ಅವರೇ, ದಿವ್ಯ ಸಾನ್ನಿಧ್ಯ ವಹಿಸಿದಂಥ ಬಸವ ಸ್ವಾಮೀಜಿಯವರೇ, ಇನ್ನುಳಿದ ನಮ್ಮ ಗ್ರಾಮ ಪಂಚಾಯತಿಯ ಸರ್ವ ಸದಸ್ಯರೇ, ಅಧ್ಯಕ್ಷರೇ, ಎಲ್ಲರಿಗೂ ಈ ಒಂದು ಇದಕ್ಕೆ ಸ್ವಾಗತವನ್ನು ಬಯಸ್ತೇನೆ. ನನಗೆ ಜಾಸ್ತಿ ಮಾತಾಡ್ಲಿಕ್ಕೆ ಬರೋದಿಲ್ಲ, ಬಟ್ ಈ ಒಂದು ಒಂದೇ ಒಂದು ಅಂದರೆ ನಮ್ಮ ಒಂದು ವಿಶೇಷ ಅಂದರೆ ನಮ್ಮ ಊರಿಂದು ಕೊಳವಿ ಅಂತ ಊರಿಲ್ಲ, ಉಳಿಯುವಂಥ ದೇವರಿಲ್ಲ ಅನ್ನುವಂಥ ಒಂದು ಮಾತಿದೆ. ಇದು ಕಟು ಸತ್ಯ. ಇಲ್ಲಿ ಒಂದು ದೇವರ ಒಂದು ಸಾಮರ್ಥ್ಯ ಏನಿದೆ, ಇಲ್ಲಿ ಇವತ್ತು ಒಂದು ಹೊಳಿ ಬಂದಾದರೂ ನಮ್ಮ ಕೊಳವಿ ಹಳ್ಳದ ನೀರು ಬಂದಾಗೋದಿಲ್ಲ. ಇಂಥ ಒಂದು ಸರ್ವಶ್ರೇಷ್ಠ ಗ್ರಾಮ ನಮ್ಮ ಕೊಳವಿ ಗ್ರಾಮ. ಇಲ್ಲಿ ದೇವರ ಶಕ್ತಿ ಜಾಸ್ತಿ ಇದೆ. ಈ ಒಂದು ವಿಶೇಷವಾದಂಥ ಗ್ರಾಮದಲ್ಲಿ ನೀವೆಲ್ಲ ಜನಿಸಿರೋದು, ನಮ್ಮ ಸುತ್ತಲುವಂತಿನ ಗ್ರಾಮಸ್ಥರು ಜನಿಸಿರೋದು ಪುಣ್ಯವಂತರು. ಇದಲ್ಲದೆ ಮುಖ್ಯವಾಗಿ ಏನಪ್ಪ ಅಂದರೆ, ಇವತ್ತು ಮೊದಲು ನಾವು ಡ್ರೈ ಜಮೀನು, ನಮ್ದೇನು ಒಣ ಬೇಸಾಯ ಇತ್ತು, ಅದು ಪೂರಾ ನಮ್ಮ ಜಮೀನು ಪೂರಾ ಫಲವತ್ತತೆಯಿಂದ ಬೆಳೀತಾ ಇತ್ತು. ಈಗ ಜಾಸ್ತಿ ನೀರು ಇರೋದ್ರಿಂದ ನಮ್ದು ಭೂಮಿ ಓನ್ಲಿ ಒಂದು ಕೆಮಿಕಲ್ ಫರ್ಟಿಲೈಸರ್ ಉಪಯೋಗ ಮಾಡ್ಕೊಂಡು ನಮ್ಮ ಭೂಮಿ ಫಲವತ್ತತೆಯನ್ನು ಕಳ್ಕೊತಾ ಇದೆ. ಬಟ್ ನಾವೇನು ಮಾಡ್ತಿದ್ವಿ ಅಂದರೆ, ನಾವೊಂದು ಮೊದಲೇನು ದನಕರ ಕಟ್ತಿದ್ವಿ ಅದನ್ನೆಲ್ಲ ಕಡಿಮೆ ಮಾಡಿ ಇವತ್ತಿನ ದಿವಸ ನಾವು ಪೂರಾ ಓನ್ಲಿ ಮಾಡರ್ನ್ ಲೈಫ್ದಾಗ ಹೋಗಿ ನಾವು ಅದನ್ನು ಬಿಡ್ತಾ ಇದ್ದೀವಿ. ನಮ್ದು ಒಂದು ಕಳಕಳಿ ವಿನಂತಿ ಏನಂದರೆ, ನಾವು ಇವತ್ತಿನ ನಮ್ಮ ಫಲವತ್ತತೆ, ನಮ್ಮ ಭೂಮಿ, ನಮ್ಮ ಗ್ರಾಮದ ಹೆಸರು ನಿರಂತರವಾಗಿ ಸಾಗಬೇಕಂದ್ರೆ ಎಲ್ಲರೂ ದನಕರಗಳನ್ನು ಬಿಡಬೇಡ್ರಿ. ಇವತ್ತು ಏನಾಕೈತೆ ಅಂದ್ರೆ, ಬರೀ ಕೆಮಿಕಲ್ ಫರ್ಟಿಲೈಸರ್ ನಾವು ಏನು ಉಪಯೋಗ ಮಾಡ್ತೀವಿ, ರಾಸಾಯನಿಕ ಗೊಬ್ಬರನ, ಅದನ್ನು ಉಪಯೋಗ ಮಾಡೋದ್ರಿಂದ ನಮ್ಮ ಫಲವತ್ತತೆ ಕಳ್ಕೊಂಡು ನಾಳೆ ನಾವು ಏನಾಕೈತಪ್ಪ ಅಂದರೆ, ಇವತ್ತು ನಾವು ಏನೋ 4 ದುಡ್ಡು ಮಾಡ್ಬೋದು, ನಾಳೆ ಆ ಭೂಮಿ ಬರಡು ಮಾಡಿ ನಾವು ಅದನ್ನು ಕಳ್ಕೊಂತ ಪರಿಸ್ಥಿತಿ ಬರ್ತದೆ. ಈ ಒಂದು ಹಾಸ್ಯ ಇದೊಂದು ಮನೋರಂಜನೆ ಕಾರ್ಯಕ್ರಮನ ಬಿಟ್ಟು ಮಾತಾಡ್ತಾ ಇದ್ದೀನಿ. ಬಟ್ ಇದೊಂದು ಕಳಕಳಿ ವಿನಂತಿ ಏನಂದರೆ, ಎಲ್ಲರೂ ಹತ್ತಿದ ಏಣಿಯನ್ನು ಚೆಲ್ಲಬೇಡ್ರಿ. ಮೊದಲಿಂದ ಏನು ನಮ್ಮ ಪದ್ಧತಿ ಐತಿ, ಇವತ್ತೊಂದು ನಾವು ದನಕರ ಕಟ್ಟೋದಾಗಲಿ, ಕುರಿ ಸಾಗಾಣಿಕೆಯಲ್ಲಿ, ಕೋಳಿ ಆಗಲಿ, ಮೊದಲಿಂದ ನಾವು ಒಕ್ಕಲ್ತನ ಏನು ಮೊದಲು ಮಾಡ್ತಿದ್ವಿ ಅದನ್ನು ಬಿಡದ ನೀವು ಆಧುನಿಕ ಥರ ಇದನ್ನು ಉಪಯೋಗ ಮಾಡಿರಿ. ನಿಮಗೇನು ನಾವು ಗಾಡಿ ಹತ್ತಬೇಡ ಅನ್ನೋದಿಲ್ಲ, ಈಗಿನ ಜಮಾನಕ್ಕೆ ಹೊಂದ್ರಿ. ಬಟ್ ಹಳೀದು ಬಿಡಬೇಡ್ರಿ ಅನ್ನೋದೊಂದು ನಾನು ಕಳಕಳಿ ವಿನಂತಿ ಐತಿ. ಅದನ್ನು ಮಾಡೋದ್ರಿಂದ ನಮ್ಮ ಭೂಮಿ ಫಲವತ್ತತೆ ಉಳಿತೈತಿ. ಇವತ್ತು ನಾವು ಎಷ್ಟೋ ನೀರಾವರಿ ಹಾಸಿದ್ರು ಅದು ನಿರಂತರವಾಗಿ ನಮಗೆ ಒಂದು ಎಕನಾಮಿಕ್ ಇದನ್ನು ಕೊಟ್ಕೋತಾ ಹೋಗ್ತೈತಿ. ಈ ಥರನಾಗಿ ನೀವು ಯಾವಾಗಲೂ ಹಳಿದನ್ನು ಬಿಟ್ಟು ಹೊಸಾದ ಕಟ್ಟ ಜಂಪ್ ಆಗಬೇಡ್ರಿ, ಹಳಿದನ್ನು ಇಟ್ಕೊಂಡು ಹೊಸಾದಕ್ಕೆ ಜಂಪ್ ಆಗ್ರಿ. ಅದಕ್ಕೆ ಅನ್ನುವಂಥ ಒಂದು ನಾವು ಕಳಕಳಿಯನ್ನು ನಮ್ಮ ತಮ್ಮಗೆ ತಿಳಿಸಿ ನನಗೊಂದು ಮಾತಾಡೋಕ್ಕೆ ಅವಕಾಶ ಮಾಡಿದ್ದಕ್ಕೆ ಧನ್ಯವಾದ. ರಾಸಾಯನಿಕ ಪದ್ಧತಿಯನ್ನು ಬಿಟ್ಟು ಸಾವಯವ ಪದ್ಧತಿಗೆ ನಮ್ಮ ರೈತರು ಹೆಚ್ಚು ಒತ್ತು ಕೊಡಬೇಕು. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಬೆಳೆಯೋಣ ಅನ್ನುವಂಥ ಮಾತನ್ನ ತಿಳಿಸಿರ್ತಕ್ಕಂಥ ಬ್ರದರ್ ಅವರಿಗೆ ಧನ್ಯವಾದಗಳು. ಅದೇ ರೀತಿ ಇನ್ನೋರ್ವ ಮಹನೀಯರಾದ ಆನಂದ್ ಹಟ್ಟಿಗೌಡ ಅವರು ಒಂದೆರಡು ಮಾತುಗಳನ್ನ ಹೇಳಬೇಕಂತ ವಿನಂತಿಸಿ. ಪ್ರಥಮವಾಗಿ ಲಕ್ಕಮ್ಮ ತಾಯಿಯ ಅಡಿದಾವರಗಳಿಗೆ ಹಣಗಿಟ್ಟು ವೇದಿಕೆ ಮೇಲೆ ಆಸೀನರಾದಂತಹ ನನ್ನ ಗ್ರಾಮದ ಹಿರಿಯರು ಹಾಗೂ ವೇದಿಕೆ ಮೇಲೆ ಆಸೀನರ ಸರ್ವರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸುತ್ತಾ, ಕೊಳವಿ ಸಂತ ಶರಣರು ಹುಟ್ಟಿದ ನಾಡು, ವೀರ ಯೋಧರು ಹುಟ್ಟಿದ ನಾಡು. ಈ ಭೂಮಿಯೊಳಗ ಎಲ್ಲರೂ ಸತ್ಪುರುಷರು ಹುಟ್ಟಿ ದಾಟಿ ಹೋಗ್ಯಾರ. ನಾವು ಇಂಥ ಭೂಮಿಯೊಳಗೆ ಹುಟ್ತೀವಿ ಅಂದ್ರ
ನಮ್ಮದು ಯಾವುದೋ ಒಂದು ಪೂರ್ವಜನ್ಮದ ಪುಣ್ಯ ಅಂತ ನಾನು ಭಾವಿಸ್ತೀನಿ. ನಿಮ್ಮ ಮನಸ್ಸೊಳಗೂ ಕೂಡ ಅದೇ ಇದೆ ಅಂತ ತಮ್ಮೆಲ್ಲರನ್ನೂ ಕೂಡ ಈ ವೇದಿಕೆ ಮೂಲಕ ಭಕ್ತಿಪೂರ್ವಕವಾಗಿ ಗೌರವಿಸ್ತೀನಿ. ಹಾಗೆಯೇ ಈ ವೇದಿಕೆಯ ಮೇಲೆ ಕೂತಿರ್ತಕ್ಕಂತಹ ಎಲ್ಲ ಮಹನೀಯರು ಇಳಿದು ಹೋದ ನಂತರ ತಮ್ಮೆಲ್ಲರ ಇಷ್ಟದ ಕಾರ್ಯಕ್ರಮ ಶುರುವಾಗುತ್ತೆ. ಆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಪ್ರೋತ್ಸಾಹ ಬಹುಮುಖ್ಯವಾಗಿದ್ದು ತಾವೆಲ್ಲರೂ ಕೂಡ ಆಸಕ್ತಿಯಿಂದ ಚಪ್ಪಾಳೆಯ ಮೂಲಕ ಈ ಕಲೆ ಹಾಗೂ ಕಲಾವಿದರನ್ನ ಬೆಳೆಸಬೇಕು, ಆರಾಧಿಸಬೇಕು, ಪೂಜಿಸಬೇಕು ಅಂತ ಎರಡು ಮಾತು ಹೇಳಿ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳುತ್ತೇನೆ. ಕೊಳವಿ ಅಂತ ಊರಿಲ್ಲ, ಉಳುವಿ ಅಂತ ದೇವರಿಲ್ಲ ಮತ್ತು ನಾವೆಲ್ಲರೂ ಪುಣ್ಯವಂತರು ಎಂಬಿತ್ಯಾದಿ ಮಾತುಗಳನ್ನು ಪ್ರಸ್ತುತಪಡಿಸಿರ್ತಕ್ಕಂಥ ಬ್ರದರ್ ಅವರಿಗೆ ಧನ್ಯವಾದಗಳು. ಈಗ ಶ್ರೀ ಬಸಗೌಡ ಪಾಟೀಲ್ ಸರ್ ಅವರು ಪ್ರಥಮವಾಗಿ ಕೊಳವಿ ಗ್ರಾಮದ ದೇವತೆಯಾದ ಮಹಾಲಕ್ಷ್ಮೀ ದೇವಿಯ ಪಾದಗಳಿಗೆ ನಮಸ್ಕರಿಸಿ, ಈ ವೇದಿಕೆಯ ಮೇಲಿದ್ದ ಇರುವರು ಸ್ವಾಮೀಜಿಗಳ ಪಾದಗಳಿಗೆ ನಮಸ್ಕರಿಸಿ, ಕೊಳವಿ ಗ್ರಾಮ ಪಂಚಾಯತಿಯ ನಮ್ಮ ಆತ್ಮೀಯರಾದಂಥ ಕರಿಯಪ್ಪ ಬಡಿಗೌಡ ಅವರು ಹಾಗೂ ಅವರ ಆಡಳಿತ ಮಂಡಳಿ ಎಲ್ಲ ಸದಸ್ಯರು ಹಾಗೂ ಉದ್ಘಾಟಕರ ಆಗಮಿಸುವಂಥ ಅಶೋಕನ ಸಿಂಗಾಡಿಯವರು, ಮಲ್ಲಪ್ಪನ ಪಾಟೀಲ್ ಅವರು, ಯರಗಟ್ಟಿಯವರು, ಅವರು ಇವರೇನದೇ ವೇದಿಕೆಯ ಮೇಲಿದ್ದ ನಮ್ಮ ಬೆಳವಂತಿ ಗ್ರಾಮದ ನಮ್ಮ ಮಿತ್ರರಾದ ರಮೇಶ್ ಬೀರನಗಡ್ಡಿ ಅವರು ಹಾಗೂ ಅವರೇನದೇ ವೇದಿಕೆಯ ಮೇಲಿದ್ದ ಎಲ್ಲ ನನ್ನ ಅಣ್ಣ ತಮ್ಮಂದಿರು, ಮುಂದೆ ಯಾರಿಂದ ಕುಳಿತಿರತಕ್ಕಂಥ ಅಕ್ಕ ತಂಗಿಯವರು, ಅಣ್ಣ ತಮ್ಮಂದಿರು ಎಲ್ಲರಿಗೂ ನಾನು ಅನಂತ ಧನ್ಯವಾದ ನಮಸ್ಕಾರಗಳನ್ನು ತಿಳಿಸುತ್ತಾ, ಈ ಒಂದು ವೇದಿಕೆಯಲ್ಲಿ ನನಗೆ ಒಂದು ಎರಡು ಮಾತಾಡೋಕ್ಕೆ ಅನುವು ಮಾಡಿಕೊಟ್ಟಂಥ ಎಲ್ಲ ತಮ್ಮೆಲ್ಲರಿಗೂ ಸಹ ನಾನು ಅನಂತ ಧನ್ಯವಾದಗಳನ್ನು ತಿಳಿಸಿ, ಈ ಕೊಳವಿ ಗ್ರಾಮದಲ್ಲಿ ಒಂದು ನಾಟಕವನ್ನು ಪ್ರತಿ ವರ್ಷ ನಾಟಕ ಮಾಡ್ತಾ ಇದ್ದೀರಿ. ಈ ನಾಟಕದಲ್ಲಿ ನಾವು ಒಂದು 2 ಸಲ ಭಾಗಿಯಾಗಿದ್ದೀನಿ. ಆದರೆ ಏನಾಗತೈತೆ ಅಂತಂದ್ರೆ ನಮ್ಮ ಕೊಳವಿ ಗ್ರಾಮ ಒಂದು ಬೆಳವಂತಿ ಕೊಳವಿ ಗ್ರಾಮ ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಮಾದರಿ ಗ್ರಾಮ ಆಗ್ಬೇಕಂತೇಳಿ ನಾನು ಹಲವು ಪ್ರಯತ್ನ ಮಾಡ್ತಾ ಇದ್ದೀನಿ. ಯಾಕಂತಂದ್ರೆ ಈಗ ಹೋದಲ್ಲ 2 ವರ್ಷದಿಂದ ನಾವು ಬಂದು ಮಾತಾಡಿದಾಗ ಕೊಳವಿ ಗ್ರಾಮದಲ್ಲಿ ಇಲ್ಲಿ ಒಂದು ಸಮೀಪದಲ್ಲಿ ಒಂದು ಕಟ್ನಾಳ ಮಠದಲ್ಲಿ ಆದಂಥ ಒಂದು ಇದರ ಯಾತ್ರಾ ನಿವಾಸವನ್ನು ಇಲ್ಲಿ ಕಟ್ಟಬೇಕಂತೇಳಿ ಒಂದು ಭಾಳ ಒತ್ತಾಯದಿಂದ ನಾನು ನಮ್ಮ ಭಾಗದ ಶಾಸಕರಾದ ರಮೇಶ್ ಜಾರಕಿಹೊಳಿ ವಿನಂತಿ ಮಾಡಿದಾಗ ಅವರು ಸ್ವ ಇಚ್ಛೆಯಿಂದ ಒಂದು ಪತ್ರವನ್ನು ಕೊಟ್ಟಿದ್ದರು. ಕೆಲವು ಹಂತಕ್ಕೂ ಬಂದಿರ್ತದ. ಮುಂದೆ ಚುನಾವಣೆ ಬಂದಾಗ ಏನಾಯಿತು, ನಮ್ಮ ಕೊಳವಿ ಗ್ರಾಮದಲ್ಲಿ ಕೆಲವೊಂದು ವ್ಯತ್ಯಾಸಗಳಿಂದ ಅದು ಸ್ಥಗಿತಗೊಂಡೈತೆ ಅಂತ ನನ್ನ ಭಾವನೆ. ಯಾಕಂದ್ರೆ ನಾವು ಅಂದ್ಕೊಂಡಾಗ ನಡೆದಿದ್ರೆ ಆ ಯಾತ್ರಾ ನಿವಾಸ ಇಲ್ಲದಕ್ಕೆ ಸ್ಟಾರ್ಟ್ ಆಗ್ತಿತ್ತು. ಅದಕ್ಕಾಗಿ ನಾನು ತಮ್ಮಲ್ಲಿ ಕೊಳವಿ ಗ್ರಾಮದ ಎಲ್ಲ ಹಿರಿಯರಲ್ಲಿ ಒಂದು ವಿನಂತಿ ಮಾಡ್ತೀನಿ, ಯಾವ ಗಾಳಿ ಬೀಸ್ತೈತೆ ಆ ಗಾಳಿ ಜೊತೆ ತಾವು ಇರಬೇಕು. ಗಾಳಿ ವಿರುದ್ಧ ಹೋದರೆ ಯಾವುದೇ ಕೆಲಸ ಆಗುವುದಿಲ್ಲ ಅಂತ ಒಂದೇ ಒಂದು ಮಾತ್ರ ತಮ್ಮಲ್ಲಿ ಹೇಳಿ. ಯಾಕಂದರೆ ನಮ್ಮ ಕರ್ನಾಟಕದಲ್ಲಿ ಯಾವುದೇ ಸರ್ಕಾರ ಇದ್ದರೂ ಗೋಕಾಕ್ ಭಾಗಕ್ಕೆ ಯಾವುದು ನಮ್ಮ ತಾಲೂಕಿಗೆ ಯಾವುದು ಸರ್ಕಾರ ಇಲ್ಲ. ಯಾವ ಸರ್ಕಾರ ಇದ್ದರೂ ನಮ್ಮದೇ ಸರ್ಕಾರ ಇರ್ತೈತೆ. ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ಇದ್ದರೂ ನಮ್ಮವ್ರ ಮಂತ್ರಿ ಇರ್ತಾರೆ, BJP ಸರ್ಕಾರ ಇದ್ದರೂ ನಮ್ಮವ್ರ ಮಂತ್ರಿ ಇರ್ತಾರೆ. ಅದಕ್ಕಾಗಿ ಗೋಕಾಕ್ ತಾಲೂಕಲ್ಲಿ ಸರ್ಕಾರಕ್ಕೆ ಯಾವಕ್ಕೂ ಸಂಬಂಧ ಇಲ್ಲ. ಈಗ ಅವರು ಸತೀಶ್ ಜಾರಕಿಹೊಳಿ ಅವರು ಜಿಲ್ಲಾ ಉಸ್ತುವಾರಿ ಸಚಿವರು ಇರುವುದರಿಂದ ಯಾತ್ರಾ ನಿವಾಸವನ್ನು ತಮ್ಮ ಎಲ್ಲ ಹಿರಿಯರು ಒಗ್ಗೂಟ್ಟು ಬಂದಿದ್ದಾದರೆ ಅವರಿಗೆ ರಮೇಶ್ ಜಾರಕಿಹೊಳಿ ಮುಖಾಂತರ ಮನವಿಯನ್ನು ಮಾಡಿ ಆ ಯಾತ್ರಾ ನಿವಾಸಕ್ಕೆ ಒಂದು ಚಾಲನೆ ಕೊಡುವಂಥ ತಮ್ಮ ಎಲ್ಲ ಹಿರಿಯರನ್ನು ನಾನು ವಿನಂತಿಯನ್ನು ಮಾಡ್ಕೊತಾ ಇದ್ದೀನಿ. ಯಾಕಂದ್ರೆ ಯಾತ್ರಾ ನಿವಾಸ ಆಗೋದ್ರಿಂದ ಭಾಗದ ಎಲ್ಲ ಸುತ್ತಮುತ್ತಲ ಹಳ್ಳಿಗಳಿಗೆ ಕೊಳವಿ ಗ್ರಾಮಕ್ಕೆ ಒಂದು ಶೋಭೆ ಬರ್ತೈತಿ. ಅದಕ್ಕೆ ಮದುವೆ ಮುಂಚೆ ಬಡಬಗರಿಗೆ ಒಂದು ಅನುಕೂಲ ಆಗ್ತೈತೆ ಅನ್ನುವಂಥ ನನ್ನ ಭಾವನೆ. ಅದರ ಜೊತೆಯಾಗಿ ನಮ್ಮ ಮಹಾಲಕ್ಷ್ಮಿ ಟ್ರಸ್ಟ್ದ ಎಲ್ಲ ಹಿರಿಯರು ಒಂದು ಮಹಾಲಕ್ಷ್ಮೀ ದೇವಿಯ ಒಂದು ಮೂರ್ತಿಯನ್ನು ಸಹ ಅಚ್ಚುಕಟ್ಟಾಗಿ ಮಾಡಿಸಿದ್ದಾರೆ. ಅವರಿಗೂ ಒಂದು ಎಲ್ಲ ಟ್ರಸ್ಟ್ದವ್ರು ಹಿಡ್ಕೊಂಡು ಅವ್ರು ಯಾರೋ ಭಕ್ತರು ಒಂದು ಸ್ವಲ್ಪ ಏನೋ ಅಮೌಂಟ್ ಕೊಟ್ಟಿರ್ಕಂತೈತಿ. ಆ ಭಕ್ತರಿಗೆ ಮತ್ತು ಟ್ರಸ್ಟ್ದವ್ರು ಮಾಡಿದ್ದಾರೆ, ಅವರಿಗೂ ಧನ್ಯವಾದ ತಿಳಿಸುತ್ತಾ ಒಂದು ಕಳಸಾರವನ್ನು ಸಹ ಅವರು ಒಂದು ಪ್ರಾರಂಭ ಮಾಡ್ತಾ ಇದ್ದಾರೆ. ನಾನು ಹೇಳಿದೆ ಒಂದು 2 ಸ್ವೀಟ್ ಮಾಡೋಣ ಅಂತಿಲ್ಲ, ಇಲ್ಲ ನಾವು ಮಾಡೋಣ್ರಿ ಸಾಂಗ್ ನನ್ನಂಗೆ ಕೆಲಸ ಮಾಡೋಣ, ಯಾರು ಭಕ್ತರು ಯಾರು ಬಿಡಾರು ಕೊಡ್ತಾರೆ ಒಂದು ಚಾಲು ಮಾಡೋಂಥ ಬಾಣಿಂದ ಅವರು ಚಾಲು ಮಾಡಿದ್ದಾರೆ. ಅದಕ್ಕಾಗಿ ಸಹ 33 ಲಕ್ಷ ರೂಪಾಯಿಗೆ ಅವರು ಅದನ್ನು ಒಂದು ಕಳಸ ಕಟ್ಟಡಕ್ಕೆ ಅವರು ಈಗಾಗಲೇ ಒಪ್ಪಿಸಿ ಕೊಟ್ಟಿದ್ದಾರೆ. ಅದರ ನಿಮಿತ್ತವಾಗಿ ಜಾತ್ರಾ ನಿಮಿತ್ತ ಒಂದು ಯಾವುದೋ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ತಾನು ವಿನಂತಿ ಮಾಡ್ತಾ ಇದ್ದೀನಿ, ಒಂದು ಈ ಕಳಸಾರೋಹಣ ಜೊತೆಗೆ ಬಾಜುಕಿದ್ದಂಥ ಇದು ಬಲಭೀಮ ದೇವಸ್ಥಾನ ಸಹ ಸ್ವಲ್ಪ ವಿಳಂಬ ಆಗತೈತಿ. ಅದಕ್ಕೂ ಸಹ ನಾವು ಗ್ರಾಮದ ಎಲ್ಲರೂ ಕೂಡಿ ಆ ಬಲಭೀಮ ದೇವಸ್ಥಾನವನ್ನು ಸಹ ನಾವು ಅದನ್ನು ಮುಗಿಸುವಂಥ ಪ್ರಯತ್ನ ಮಾಡೋಣ ಅನ್ನುವಂಥ ಭಾವನೆ ಹೇಳಿ, ಈ ಕಳಸಾರೋಹಣಕ್ಕೆ ನಾವು ಅನುದಾನದಿಂದ ಸಹಾಯ ಕೊಡಬೇಕು. ಯಾಕಂದ್ರೆ ಮಾಡಿದಾರೆ ತಂದ್ರೆ ಅವರೇ ಹಂಗೆ ಮಾಡ್ತಾರೆ ಬಿಡ್ತಾರೆ ಅನ್ನುವಂಥ ಭಾವನೆ ಬೇಡ. ಆ ಕಳಸಾರೋಹಣಕ್ಕೆ ನಮ್ಮ ತಂದೆ ಅಥವಾ ನಮ್ಮ ತಾಯಿಯ ಸ್ಮರಣಾರ್ಥವಾಗಿ ಆ ಕಳಸಾರೋಹಣಕ್ಕೆ ನಾನು ನಮ್ಮ ಸ್ವಂತ ನಮ್ಮ ಇದರ ವತಿಯಿಂದ 1,01,000 ರೂಪಾಯಿಯನ್ನು ದೇಣಿಗೆ ರೂಪದಲ್ಲಿ ನಾನು ಕೊಡ್ತೇನೆ ಅನ್ನುವಂಥ ಭಾವನೆಯನ್ನು ವ್ಯಕ್ತಪಡಿಸಿ, ಅದರಂತೆ ಗ್ರಾಮದ ಎಲ್ಲ ಹಿರಿಯರು
ತಮ್ಮ ಎಲ್ಲ ಅನೇಕ ನಮ್ಮ ಕೊಳವಿ ಗ್ರಾಮ ಅನೇಕ ಒಂದು ಇದ್ದಾರೆ ಏನು ಅಧಿಕಾರಿ ವರ್ಗ ಇದ್ದಾರೆ ಅವರು ಇದು ನಾವು ಪಟ್ಟಿ ಕೊಟ್ಟಿವಿ ಇನ್ಯಾಕೆ ಕೊಡಬೇಕು ಅನ್ನೋಂಥ ಭಾವನೆ ಬೇಡ. ಎಲ್ಲ ಅಧಿಕಾರ ವರ್ಗದವರು ಸಹಿತ ಒಂದು ತನುಮನದಿಂದ ಸಹಾಯ ಮಾಡಬೇಕು. ಅದರ ಜೊತೆಗೆ ಬಲಮೀನ ಗುಡಿಗೂ ಸಹ ಸಹಾಯ ಮಾಡಬೇಕು. ಎರಡು ಗುಡಿ ಮುಗಿದ ತಕ್ಷಣ ಈ ಕರಾಪ ಬಡಿಗೌಡರು ಶಾಸಕರ ಮುಖಾಂತರ ಜಾಮೂನು ಗುಡಿಗೆ ಒಂದು ಪ್ರಸ್ತಾವನೆ ಸಲ್ಲಿದ್ದಾರೆ. ಅದು MP ಫಂಡದಲ್ಲಿ ಮಂಜೂರಿಗೆ ಹೋಗಿದೆ. ಅದು ಇಷ್ಟರಲ್ಲಿ ಬರ್ಬೋದು. ಜಾಮೂನು ಗುಡಿ ಮುಗಿದ ತಕ್ಷಣ ಮಹಾಲಕ್ಷ್ಮೀ ದೇವಿ ಜಾತ್ರೆಯನ್ನು ಅದ್ದೂರಿಯಾಗಿ ಗ್ರಾಮದ ಎಲ್ಲ ಸಮಾಜ ಬಾಂಧವರು ಕೂಡಿಕೊಂಡು ಮಾಡುವಂಥ ಒಂದು ಮಾತನ್ನು ಹೇಳಿ ಈ ನಾಟಕ ಏನು ಮಾಡತ್ತೀರಿ, ನಾಟಕಕ್ಕೆ ಯಾಕೆ ಭಾಳ ಕಷ್ಟ ಇರೋದು. ಯಾಕಂದ್ರೆ ಈಗಿನ ದಿನಮಾನದಲ್ಲಿ ಈ ಮಾಧ್ಯಮದಲ್ಲಿ ನಾಟಕ ನೋಡಕ್ಕೆ ಬರುವಂಥ ಮಂದಿ ಕಡಿಮೆ. ಯಾಕಂದ್ರೆ ಎಲ್ಲ TV ಎತ್ತಿರ್ತಾವೆ, ಮನ್ಯಾಗ ನಾಟಕ ಯಾರು ನೋಡಪ್ಪ ಅಂತಿರ್ತಾರೆ. ಅಂಥ ಪರಿಸ್ಥಿತಿ ಒಳಗೆಲ್ಲ ನಮ್ಮ ಗ್ರಾಮದ ಯುವಕರೆಲ್ಲ ನಮ್ಮ ಯುವಕ ಮಿತ್ರರೆಲ್ಲ ಕುಡ್ಕೊಂಡು 2 ದಿನಗಳ ಪರ್ಯಂತವಾಗಿ ಅವ್ರ ಕೆಲಸ ಕಾರ್ಯಕ್ರಮ ಬಿಟ್ಟು ಈ ತಾಲೀಮು ಮಾಡಿಕೆ ನಾಟಕ ಕಲಿತರು. ಎಲ್ಲರಿಗೂ ಅವ್ರನ್ನೂ ಸ್ವಲ್ಪ ಪ್ರೋತ್ಸಾಹ ಮಾಡಬೇಕು. ಯಾರು ಎದ್ದು ಹೋಗಬಾರ್ದು. ಪ್ರೋತ್ಸಾಹ ಮಾಡಿ ಮುಂದಿನ ನಿರ್ಮಾಣದಲ್ಲಿ ಎಲ್ಲ ಕೊಳವಿ ಗ್ರಾಮದ ಏನು ಕೆಲಸ ಇರ್ತಾವೆ ಎಲ್ಲರೂ ನಾವು ಸಹ ನಿಮ್ಮ ಕೂಡ ಇರ್ತೀವಿ. ಅದರ ಜೊತೆಗೆ ತಾವು ಎಲ್ಲ ಸಹಕಾರ ಮಾಡಬೇಕು ಅನ್ನೋಂಥ ಭಾವನೆ ವ್ಯಕ್ತಪಡಿಸಿ ವೇದಿಕೆ ಮೇಲಿದ್ದ ಪೂಜಾರಿಗೆ ತಮ್ಮೆಲ್ಲರಿಗೆ ಹಿರಿಯರಿಗೆ ನಾನು ಮಾತುಗಳನ್ನು ಅನುಭವಿಸ್ತೇನೆ. ಕೊಳವಿ ಗ್ರಾಮ ಒಂದು ಮಾದರಿ ಗ್ರಾಮವಾಗಬೇಕು, ಯಾತ್ರಾ ನಿವಾಸ ಆಗಬೇಕು ಮತ್ತು ಈ ಕೊಳವಿ ಗ್ರಾಮದಲ್ಲಿರುವ ಎಲ್ಲ ದೇವಾಲಯಗಳ ಜೀರ್ಣೋದ್ಧಾರ ಮಾಡೋಣ ಅನ್ನುವಂಥ ಮಾತನ್ನ ನಮ್ಮೆಲ್ಲರ ಮುಂದೆ ಪ್ರಸ್ತುತಪಡಿಸಿರ್ತಕ್ಕಂಥ ಹಂಚಿಕೊಂಡಿರ್ತಕ್ಕಂಥ ಶ್ರೀ ಬಸಗೌಡ್ ಪಾಟೀಲ್ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಕೊನೆಯ ಘಟ್ಟ ವಂದನಾರ್ಪಣೆ. ಈ ಕಾರ್ಯಕ್ರಮದ ಯಶಸ್ವಿಗೆ ಕಾರಣೀಕರ್ತರಾದ ಬಸವಣ್ಣವರು ಹೇಳಿದಂತೆ ಇವನಾರವ ಎಂದೆನಿಸದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ ಎಂಬ ಬಸವೇಶ್ವರರ ವಚನದಂತೆ ಕಾರ್ಯಕ್ರಮದ ಯಶಸ್ವಿಗೆ ಕಾರಣೀಕರ್ತರಾದ ವೇದಿಕೆಯ ಮೇಲೆ ಸುಖಾಸೀನರಾದ ಹಾಗೂ ಕೊಳವಿ ಊರಿನ ಸರ್ವ ಸದ್ಭಕ್ತರನ್ನ ಹಾಗೂ ತಾಯಂದಿರನ್ನ, ಅಕ್ಕ ತಂಗಿಯರನ್ನ, ಅಣ್ಣ ತಮ್ಮಂದಿರನ್ನ ಎಲ್ಲರಿಗೂ ತುಂಬ ಹೃದಯದ ಅಭಿನಂದನೆಗಳು. ಥ್ಯಾಂಕ್ ಯು. ಓಂ ನಮ ಪ್ರಣವಾರ್ಥಾಯ ಶುದ್ಧ ಜ್ಞಾನೈಕ ಮೂರ್ತೈ